ಈ ಫೋಟೋವನ್ನ ಸರಿಯಾಗಿ ನೋಡಿ. ವಿಚಿತ್ರವಾಗಿ ಕಾಣ್ತಿರೋ ಈ ಜೀವಿಯ ಹೆಸರು ನವಗುಂಜರ. ಪುರಿ ಜಗನ್ನಾಥ ದೇವಾಲಯದ ಮೇಲಿರುವ ನೀಲಚಕ್ರದ ಸುತ್ತಲೂ ಇದೇ ನವಗುಂಜರದ ಚಿಹ್ನೆ ಕೂಡ ಇದೆ. ದ್ವಾಪರ ಯುಗದಲ್ಲಿ ಪಾಂಡವರ ವನವಾಸದ ಕಾಲದಲ್ಲಿ ಅರ್ಜುನ ಧ್ಯಾನದಲ್ಲಿ ನಿರತನಾಗಿದ್ದ. ಇದೇ ಸಮಯದಲ್ಲಿ ವಿಚಿತ್ರ ಮತ್ತು ವಿಶಿಷ್ಟವಾದ ಜೀವಿ ಎಂದು ಆತನ ಮುಂದೆ ಬಂದಿತ್ತು. ಈ ಜೀವಿ ಹುಂಜ, ನವಿಲು, ಗೂಳಿ, ಸಿಂಹ, ಆನೆ, ಹಾವು, ಜಿಂಕೆ, ಹುಲಿ ಮತ್ತು ಮಾನವನ ಅಂಗಾಂಗಗಳನ್ನ ಹೊಂದಿದ ಮಿಶ್ರ ತಳಿಯಾಗಿತ್ತು. ವಿಚಿತ್ರ ಜೀವಿಯ ಕಂಡು ಬೆಚ್ಚಿಬಿದ್ದ ಅರ್ಜುನ ತಕ್ಷಣವೇ ಗೊಂದಲದಿಂದಲೇ ಬಾಣವನ್ನ ಬಿಲ್ಲಿಗೇರಿಸಿದ್ದ. ನಂತರ ನವಗುಂಜರದ ಒಂದು ಕೈಯಲ್ಲಿದ್ದ ಕಮಲದ ಕಡೆಗೆ ಅರ್ಜುನನ ದೃಷ್ಟಿ ಸರಿದಿತ್ತು. ಆತನ ಮನದಲ್ಲಿ ನವಗುಂಜರ ಸ್ವತಃ ಶ್ರೀ ಕೃಷ್ಣನಂತೆಯೇ ಕಾಣಿಸಿ ಬಿಲ್ಲನ್ನು ಬದಿಗಿಟ್ಟು ನವಗುಂಜರದ ಮುಂದೆ ನಮಸ್ಕರಿಸಿ ನಿಂತುಕೊಳ್ತಾನೆ. ಅಸಲಿಗೆ ನವಗುಂಜರವಾಗಿ ಬಂದಿದ್ದ ಶ್ರೀಕೃಷ್ಣ ಇಡೀ ಸೃಷ್ಟಿಯ ಅಧಿಕಾರ ಎಲ್ಲಾ ಜೀವಿಗಳಿಗೆ ಇದೆ ಮತ್ತು ದೈವಿಕ ಸತ್ಯ, ವಿಸ್ಮಯ ಮನುಜನ ವಿವೇಚನೆಗೂ ಮೀರಿದ್ದೆಂದು ಸಾಂಕೇತಿಕವಾಗಿ ಹೇಳಿದ್ರು. ನಿಮ್ಮ ದೈವಿಕ ಅನುಭವವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.